ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ ಸೆಕೆಂಡ್ ಇಯರ್ PUC ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ. ಏನಪ್ಪ ಅಂತಂದರೆ ವಿಶೇಷತೆ ಏನಪ್ಪ ಇವತ್ತಿನ ವಿಡಿಯೋದ ಹೇಳಿದರೆ, ಎಕ್ಸಾಮಿನೇಷನ್ನು ಭಾಳಷ್ಟು ನಿಯರ್ ಇದೆ. ಸೊ ಇವಾಗ ಆಲ್ರೆಡಿ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಆಲ್ರೆಡಿ ಕೆಲವೊಂದು ಮಂದಿ ಬರೆದಿದ್ದೀರಾ, ಕೆಲವೊಂದು ಮಂದಿ ಆಲ್ರೆಡಿ ಪ್ರಿಪ್ರೇಷನನ್ನು ಮಾಡ್ತಿದ್ದೀರಾ ಪ್ರಾಕ್ಟಿಕಲ್ ಎಕ್ಸಾಮ್ ಸಲುವಾಗಿ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ಫಾರ್ಮೇಷನ್ ಬೇಕಾದರೆ ನಾನು ಬಯಾಲಜಿ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ನಾನು ಡಿಟೇಲಾಗಿ ವಿಡಿಯೋವನ್ನು ಮಾಡಿದ್ದೀನಿ. ನಾನು ಹಿಂದಿನ ವಿಡಿಯೋಗಳನ್ನು ನೀವು ನೋಡ್ಕೋಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲರಿಗೂ ಏನಾಗ್ತದೆ ಅಂದರೆ, ಯಾವ ರೀತಿ ಎಕ್ಸಾಮ್ ಸಮೀಪ ಬರ್ತಾ ಇದೆ ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಕಾನ್ಫಿಡೆಂಟ್ ಇದ್ದಿದ್ದು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಆ ಕಾನ್ಫಿಡೆಂಟ್ ನಿಮ್ಮದು ಬೂಸ್ಟ್ ಆಗೋ ಸಲುವಾಗಿ ಇವಾಗ ಏನು ಮಾಡಿದ್ದೇನಪ್ಪ ಅಂತಂದರೆ, ನಾನು 4 ಸಬ್ಜೆಕ್ಟದು ಪರ್ಟಿಕ್ಯುಲರ್ಲಿ ಸೈನ್ಸ್ ಸೆಕ್ಷನ್ದಲ್ಲಿ 4 ಮೇನ್ ಸಬ್ಜೆಕ್ಟ್ ಇರ್ತವೆ. ದಟ್ ಈಸ್ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಓಕೆ, 4 ಬ್ಲೂ ಪ್ರಿಂಟನ್ನು ತಂದಿದ್ದೀನಿ. ಏನು ಬ್ಲೂ ಪ್ರಿಂಟನ್ನು ಉಪಯೋಗ ಏನಪ್ಪ ಅಂತಂದರೆ, ನಮಗೆ ಐಡಿಯಾ ಸಿಗ್ತದೆ. ಯಾರು ನೀವು ಪಾಸಿಂಗನ್ನು ಟ್ರೈ ಮಾಡ್ತಾ ಇದ್ದೀರಾ, ನಮ್ಗೆ ಆಗೋದಿಲ್ಲ ಸ್ಕೋರ್ ಮಾಡಲಿಕ್ಕೆ, ಜಸ್ಟ್ ನಾವು ಪಾಸ್ ಸಲುವಾಗಿ ಕಾನ್ಸಂಟ್ರೇಷನ್ ಮಾಡ್ತಿದ್ದರೆ ಅವ್ರಿಗೂ ಉಪಯೋಗ ಆಗ್ತದೆ. ಯಾರು ಹೈ ಸ್ಕೋರ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀರಿ, ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ, ಅವ್ರಿಗೂ ಕೂಡ ಉಪಯೋಗ ಆಗ್ತದೆ. ಯಾರು ಒಂದೇ ಅಟೆಂಪ್ಟ್ನಲ್ಲಿನೇ ನಾವು ಪಾಸ್ ಆಗಬೇಕಂತ ನೀವು ಯಾರು ಡಿಸೈಡ್ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಇದು ಉಪಯುಕ್ತವಾಗ್ತದೆ. ಸೊ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಬಯಾಲಜಿ ಬ್ಲೂ ಪ್ರಿಂಟು ಸೆಕೆಂಡ್ PUC. ಇದು ನೀವು ಇಲ್ಲೇನು ಮಾಡಬೇಕಪ್ಪ ಅಂತಂದರೆ, ಯಾವುದೇ ಬ್ಲೂ ಪ್ರಿಂಟಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇರಲೇಬೇಕು. ಯಾವುದೇ ಸಬ್ಜೆಕ್ಟನ್ನು ನೀವು ಪ್ರಿಪ್ರೇಷನ್ ಮಾಡ್ತೇನಪ್ಪ ಅಂತಂದರೆ, ಯಾವುದೇ ಎಕ್ಸಾಮನ್ನು ನೀವು ತೆಗೆದುಕೊಳ್ಳಿ, ಅದು ಕಾಂಪಿಟೇಟಿವ್ ಆಗಿರಲಿ ಅಥವಾ ಸಬ್ಜೆಕ್ಟ್ ಇರಲಿ, ಫಸ್ಟ್ ಆಫ್ ಆಲ್ ಯು ಶುಡ್ ಹ್ಯಾವ್ ಅ ಬ್ಲೂ ಪ್ರಿಂಟ್. ಓಕೆ, ಬ್ಲೂ ಪ್ರಿಂಟ್ ಎದಕ್ಕೆ ಬೇಕು ರೀ? ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕು, ಯಾವ ಸಬ್ಜೆಕ್ಟ್ನ ನಾವು ಯಾವ ಲೆಸನ್ನ ನಾವು ಓದಿದರೆ ಎಷ್ಟು ಅಂಕಗಳು ನನಗೆ ಸಿಗ್ತಾವೆ, ಅದ್ರ ಮೇಲೆ ನಾನು ಕಾನ್ಸಂಟ್ರೇಷನ್ ಮಾಡಬೇಕಂತ ಹೇಳಿ. ಹೌದಾ? ನಿಮ್ಮ ಪಾಸಿಂಗ್ ಎಷ್ಟು ಬೇಕು? 25 ಅಂಕಗಳು ಬೇಕು. ಸೊ 25 ಅಂಕಗಳಿಗೆ ನಾವು ಎಷ್ಟು ಲೆಸನ್ಗಳನ್ನ ಪ್ರಿಪೇರ್ ಮಾಡಬೇಕು ಪರ್ಫೆಕ್ಟಾಗಿ. ಓಕೆ, ಆ ಲೆಸನ್ನಿಂದ ಅಷ್ಟು ಲೆಸನ್ನ ನೀವು ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡಿದ್ರಪ್ಪ ಅಂತಂದರೆ ಮುಗಿದೋದು. ಯು ಕ್ಯಾನ್ ನೆಕ್ಸ್ಟಲ್ಲಿ ರಿಮೈನಿಂಗ್ ಲೆಸನ್ನ ನೀವೇನು ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ಇದು ಅಪರ್ಚುನಿಟಿಯನ್ನು ನಾವು ಇದರಿಂದ ಪಡ್ಕೋಬಹುದಾಗ್ತದೆ. ಯಾಕಂದರೆ ಈ ಬ್ಲೂ ಪ್ರಿಂಟ್ ನಮಗೆ ಅದನ್ನು ಪ್ರೊವೈಡ್ ಮಾಡ್ತದೆ. ಈ ಲೆಸನ್ನಿಂದ ಇಷ್ಟು ಓದಿದರೆ, ಫಾರ್ ಎಕ್ಸಾಂಪಲ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟನ್ನು ನೀವು ಅಭ್ಯಾಸ ಮಾಡಿದ್ದೆ ಆದರೆ 11 ಅಂಕಗಳು ಲೆಸನ್ ಇದೆ. 11 ಅಂಕಗಳು ನಿಮ್ಮ ಜೀವನದಲ್ಲಿ ಹಾಕೋಬೋದು. 5 ಅಂಕದ್ದು ಒಂದು ಬರ್ತೈತಿ, 3 ಅಂಕದ್ದು ಒಂದು ಬರ್ತದೆ, 2 ಅಂಕದ್ದು ಒಂದು ಬರ್ತದೆ, 1 ಅಂಕದ್ದು ಒಂದು. ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಎಷ್ಟು ಅಂಕಗಳ ಲೆಸನ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕು ಅನ್ನೋದು ಒಂದು ನಿಮ್ಗೆ ಐಡಿಯಾ ಸಿಗ್ತದೆ. MCQ ಸಲುವಾಗಿ ಎಷ್ಟು ಲೆಸನ್ಗಳನ್ನು ಓದಬೇಕು, 5 ಅಂಕದ ಪ್ರಶ್ನೆಗಳಿಗಾಗಿ ಯಾವ ಲೆಸನ್ಗಳನ್ನು ನಾನು ಪ್ರಿಪೇರ್ ಮಾಡಬೇಕು. ಹೌದಾ? ಸೊ ಈ ರೀತಿ ಕೆಲವೊಂದು ಜಸ್ಟ್ ನಾವು ಪಾಸಿಂಗ್ ಟ್ರೈ ಮಾಡ್ತೇನೆ ರೀ ಅವ್ರು ಏನು ಮಾಡಬೇಕು, ನೀವು 1 ಅಂಕದ್ದು 2 ಅಂಕದ್ದು ಪ್ರಶ್ನೆಗಳನ್ನ ಟ್ರೈ ಮಾಡಲಿಕ್ಕೆ ಹೋಗೋ ಡೈರೆಕ್ಟ್ಲಿ ಯು ಗೋ ಟು 5 ಅಂಕದ ಯಾವ ಪಾಠಗಳಿದ್ದಾವೆ ಆ ಪಾಠಗಳನ್ನು ಮಾತ್ರ ನೀವೇನು ಮಾಡಬೇಕು, ಪ್ರಿಪ್ರೇಷನನ್ನು ಮಾಡಿದ್ದಾದರೆ ಏನಾಗ್ತದೆ, ದೊಡ್ಡ ಪ್ರಶ್ನೆಗಳನ್ನು ಬರೆಯುವುದರಿಂದ 5ಕ್ಕೆ 5 ಸಿಗಲಿಲ್ಲ ಅಂದ್ರೂ ಕೂಡ ನಿಮ್ಮ 3 ಅಂಕಗಳು 4 ಅಂಕಗಳು ಸಿಗ್ತಾವೆ. ಹೌದಾ? ಸೊ ಆ ರೀತಿ ನೀವೇನು ಮಾಡಬೇಕು, ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ಕಂಪಲ್ಸರಿ ಡಯಾಗ್ರಾಮ್ ಇರ್ತದೆ, ಆ ಡಯಾಗ್ರಾಮ್ ಯಾವ ಲೆಸನ್ದಲ್ಲಿದೆ ಅದನ್ನು ನೋಡ್ಕೋಬೇಕು. ಈ ರೀತಿ ನೋಡ್ಕೊಳ್ಳೋದ್ರೆ ನೀವು ಬಯಾಲಜಿನ ಈಸಿಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. ಒಂದೇ ಅಟೆಂಪ್ಟ್ನಲ್ಲಿನೇ ಪಾಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಕೂಡ ನೀವು ಇಲ್ಲಿ ನೋಡ್ಕೋಬೋದು ಮ್ಯಾಥಮೆಟಿಕ್ಸು ಬಹಳಷ್ಟು ಏನಾಗ್ತದೆ, ಮಕ್ಕಳಿಗೆ ಗೊಂದಲವನ್ನು ಉಂಟು ಮಾಡ್ತದೆ, ಭಾಳಷ್ಟು ಅಂಜ್ತೀರಿ ಮಕ್ಕಳು. ಸೊ ಈ ರೀತಿ ನೀವೇನು ಮಾಡಬೇಕು, ಯಾವ ಲೆಸನ್ ಮೇಲೆ ಹೆಚ್ಚಿನ ಅಂಕಗಳಿದಾವೆ ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಕಾನ್ಸಂಟ್ರೇಷನನ್ನು ಮಾಡ್ಕೋಬೇಕು. ಸೊ ಅದಕ್ಕಾಗಿ ನಾನು ಇದನ್ನು ಬ್ಲೂ ಪ್ರಿಂಟನ್ನು ನಿಮಗಾಗಿ ತಂದಿದ್ದೀನಿ. ಯಾಕಂದರೆ ಎಕ್ಸಾಮ್ ಸಮೀಪಿದೆ, ನಿಮ್ಮ ಮಾರಲ್ ಇದ್ದು ಡೌನ್ ಆಗಬಾರ್ದು. ಸಮಯ ಬಹಳಷ್ಟು ಕಡಿಮೆ ಇದೆ. ಸೊ ಕಡಿಮೆ ಸಮಯದಲ್ಲಿ ನಾವು ಉಪಯೋಗ ಯಾವ ರೀತಿ ತೊಗೋಬೇಕು, ಯಾವ ರೀತಿ ನಾವು ಪಾಸ್ ಆಗಲಿಕ್ಕೆ ಟ್ರೈ ಮಾಡಬೇಕು ಅನ್ನೋದನ್ನು ಈ ನೀವು ಬ್ಲೂ ಪ್ರಿಂಟ್ ಮುಖಾಂತರ ಇಲ್ಲಿ ನೋಡ್ಕೋಬೋದು. ಇದು ಫಿಸಿಕ್ಸ್ದ ಬ್ಲೂ ಪ್ರಿಂಟ್ ಇದೆ. ಹೌದಾ? ಚೇಂಜಸ್ಸು 5 ಮಾರ್ಕ್ಸ್ ಟು 10 ಮಾರ್ಕ್ಸ್ ಅಷ್ಟೇ ಚೇಂಜಸ್ ಆಗ್ಬೋದು, ಅದ್ರ ಹೊರತು ಮತ್ತೆ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ಇದೇ ಬ್ಲೂ ಪ್ರಿಂಟ್ ನೋಡ್ಕೋಬೋದು. 5 ಅಂಕದ್ದು ಯಾವ ಪಾಠದಿಂದ ಬಂದಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಹೌದಾ? ಇದು 5 ಅಂಕಗಳು ಮಾತ್ರ. 1 ಮಾರ್ಕಿದು 2 ಬರ್ತಾವೆ, 3 ಮಾರ್ಕಿದೆ 1 ಅದ. ಸೊ ಈ ರೀತಿ ನೀವು ಅದನ್ನು ನೋಡ್ಕೊಂಡಾದ್ರಪ್ಪ ಅಂತಂದರೆ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಹೌದಾ? ಸೊ ಇದು ಕೆಮಿಸ್ಟ್ರಿ ಭಾಳಷ್ಟು ಈಸಿ ಇದೆ. ಯಾಕಂದರೆ ಲೆಸನ್ನು ಕಡಿಮೆ ಅದಾವೆ ಇದರಲ್ಲಿ. ಸೊ ನೋಡ್ರಿ ಇಲ್ಲಿ
5 ಅಂಕದ್ದು. 1 ಹ್ಯಾಲೋ ಅಲ್ಕೆನ್ಸು, ಹ್ಯಾಲೋ ಅರಿನ್ಸು, ಆಲ್ಕೋಹಾಲ್ಸು, ಫಿನಾಲ್ಸು, ಇಥರ್ಸು, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬೋಕ್ಸಿಲಿಕ್ ಆಸಿಡ್ಸು, ಅಮೈನ್ಸು, ಬಯೋಮಾಲಿಕ್ಯೂಲ್ಸು. ಇದರಲ್ಲಿ ಮಾತ್ರ 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು ನೀವು. ಸೊ ಇದರಿಂದ ನಿಮ್ಗೆ ಏನಾಗ್ತದೆ, ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ದಯಮಾಡಿ ಮಕ್ಕಳು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಬ್ಲೂ ಪ್ರಿಂಟನ್ನು ಮುಂದಿಟ್ಕೊಂಡು ಯಾವ ಲೆಸನ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡಬೇಕು. ಒಂದು ಲೆಸನ್ಗೆ ಬರೀ ಕಡಿಮೆ ಅಂಕಗಳು ಇರ್ತಾವೆ, ಆ ಲೆಸನ್ಗೆ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡುವುದರಲ್ಲಿ ಅರ್ಥನೇ ಇರೋಂಗಿಲ್ಲ. ಸೊ ಅದರಲ್ಲಿ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಕಾನ್ಸಂಟ್ರೇಷನನ್ನು ಕೊಟ್ಟು ಅಭ್ಯಾಸ ಮಾಡಿದ್ದೇ ಆದ್ರಪ್ಪ ಅಂತಂದರೆ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದಿಷ್ಟ ಮಾಡಿದ್ರೆ ನಾವು ಪಾಸ್ ಆಗ್ತೇವೇನ್ರಿ? ಇಲ್ಲಿ ನಿಮ್ಮ ಬ್ಲೂ ಪ್ರಿಂಟ್ನಲ್ಲಿ ಐಡಿಯಾ ಸಿಗ್ತದೆ ಯಾವ ಲೆಸನ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡಬೇಕಂತ. ಆ ಲೆಸನ್ನ ನಿಮಗೆ ಕ್ವಶನ್ ಏನು ಸಿಗ್ತಾವೆ, ಆ ಲೆಸನ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಸಿಗ್ತಾವೆ. ಬೇಕಾದ್ರೆ ನಾನು ನನ್ನ ಕಡೆ ಇದು ಪ್ರೊವೈಡ್ ಮಾಡ್ತೀನಿ. ಸೊ ಆ ಲೆಸನ್ಗಳನ್ನ ನೀವು ಓದಿದ್ರಪ್ಪ ಅಂತಂದರೆ ನೀವೇನು ಮಾಡ್ತೀರಿ, ಹೆಚ್ಚಿನ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಇಲ್ಲಿ ನೀವು ಲೆಸನ್ಗಳನ್ನ ನೋಡ್ಕೋಬೇಕು. ಯಾವ ಲೆಸನ್ಗೆ ಹೆಚ್ಚು ಅಂಕಗಳೈತೆ ಆ ಲೆಸನ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡಿಕೊಂಡು, ಅಥವಾ ಓಲ್ಡ್ ಕ್ವಶನ್ ಪೇಪರ್ಗಳನ್ನ 5 ವರ್ಷದ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಿಕೊಂಡು ನೀವೇನು ಮಾಡ್ಕೋಬೋದು, ಅದು ಕ್ವಶನನ್ನು ಆ ಲೆಸನ್ನಿಂದ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೀವು ಅಲ್ಲಿ ಏನು ಮಾಡ್ಕೋಬೋದು, ಪ್ರಿಪೇರ್ ಮಾಡ್ಕೋಬೋದಾಗ್ತದೆ. ಸೊ ದಿಸ್ ಈಸ್ ಅ ಇನ್ಫಾರ್ಮೇಷನ್ ಅಬೌಟ್ ಪರ್ಟಿಕ್ಯುಲರ್ಲಿ ಸೈನ್ಸ್ ಸ್ಟೂಡೆಂಟ್. ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿ ಇದು ನನ್ನ ಒಂದು ಎಕ್ಸಾಮ್ ಪಾಸ್ ಆಗಲಿಕ್ಕೆ ನನ್ನ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ಮಾಡಿದ್ದೆ ಆದರೆ ಎಕ್ಸಾಮಿನೇಷನಲ್ಲಿ ಈಸಿಲಿ ನೀವು ಪಾಸ್ ಆಗಲಿಕ್ಕೆ ಸಹಾಯ ಆಗ್ತದೆ. ಹೌದಾ? ಹೆಚ್ಚಾನೆಚ್ಚು ಮಕ್ಕಳು ನೀವು ಮೊಬೈಲು ಟಿ ವಿ ನೋಡ್ತಾ ಇರ್ತೀರ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಈಗ ಎಕ್ಸಾಮ್ ಸಮೀಪ ಇದೆ. ಸೊ ಕಾನ್ಸಂಟ್ರೇಷನ್ ನಿಮ್ಮ ಎಕ್ಸಾಮ್ ಕಡೆ ಕೊಟ್ಟಿದ್ದಾದರೆ ಭಾಳಷ್ಟು ಒಳ್ಳೆಯದಾಗಿ ಸೆಕೆಂಡ್ ಅಟೆಂಪ್ಟು ಥರ್ಡ್ ಅಟೆಂಪ್ಟ್ನಲ್ಲಿ ಹೋಗಲೇಬೇಡಿ. ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಮಯ ವ್ಯರ್ಥ ಮಾಡಬೇಡ್ರಿ. ಈ ಬ್ಲೂ ಪ್ರಿಂಟನ್ನು ಮುಂದೆ ಇಟ್ಕೊಂಡು ನೀವೇನು ಮಾಡ್ಕೊಳ್ಳಿ, ಯಾವ ಲೆಸನ್ಗೆ ಕಾನ್ಸಂಟ್ರೇಷನ್ ಮಾಡೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಗಳನ್ನ ತೆಗೀರಿ, ಆ ಕ್ವಶನ್ಗಳನ್ನ ರೆಫರ್ ಮಾಡಿರಿ, ಬರೆದಿಡ್ರಿ ಪೇಪರ್ನಲ್ಲಿ, ಅದನ್ನು ಓದ್ರಿ. ಸೊ ಯು ಕ್ಯಾನ್ ಗೆಟ್ ಇಟ್ ಪಾಸಿಂಗ್ ಆರ್ ಮೋರ್ ಮಾರ್ಕ್ಸ್. ಓಕೆ, ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.